ವೀಕ್ಷಕರ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ, ಬೆಳಗಾವಿ ವಿವಿಧ ಠಾಣೆಗಳಲ್ಲಿ ಏನ್ ಕಳ್ಳತನ ಆಗಿತ್ತು, ಆ ಕಳ್ಳತನ ಪ್ರಕರಣಗಳನ್ನ ಭೇದಿಸಿರುವಂತಹ ಪೊಲೀಸರು ಈಗ ಹಣ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ಅದರ ಜೊತೆಗೆ ವಸ್ತುಗಳಾಗಿರ್ಬೋದು, ಒಡ ವಸ್ತುಗಳಾಗಿರ್ಬೋದು ಎಲ್ಲವನ್ನು ಕೂಡ ಹಸ್ತಾಂತರ ಮಾಡ್ತಾ ಇದ್ದಾರೆ. ಕಂತೆ ಕಂತೆ ನೋಟುಗಳು ಅದನ್ನ ಮೂಲ ಮಾಲೀಕರು ಕಳ್ಕೊಂಡಿದ್ರು. ಸೊ ಅವರು ಕಳ್ಕೊಂಡಿರ್ತಕ್ಕಂತಹ ಬಂಗಾರ, ನಾಣ್ಯಗಳನ್ನ ಈಗ ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂತಹ ಭೂಷಣ್ ಬೋರ್ಸೆರ್ ಅವರು ಅವರಿಗೆ ಹಸ್ತಾಂತರವನ್ನ ಮಾಡ್ತಾ ಇದ್ದಾರೆ. ನೋಡಬಹುದು, ಮಾಂಗಲ್ಯದ ಸರ ಇದೆ, ಸೊ ಅದನ್ನ ಹಸ್ತಾಂತರಿಸ್ತಾ ಇದ್ದಾರೆ. ಸೊ ಬೆಳಗಾವಿ ನಗರ ಪೊಲೀಸರ ಕಾರ್ಯಕ್ಕೆ ಈಗ ಬೆಳಗಾವಿಯ ನಾಗರಿಕರು ಶ್ಲಾಘನೆ ಮತ್ತು ಹೆಮ್ಮೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಬಹುದು, ಚಿನ್ನದ ಸರ ಇದೆ ಪೊಲೀಸರ ಕೈಯಲ್ಲಿ. ಆ ಮೂಲ ಮಾಲೀಕರಿಗೆ ಅವುಗಳನ್ನ ಹಸ್ತಾಂತರ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕಳೆದುಕೊಂಡಿರ್ತಕ್ಕಂತಹ ಮಾಲೀಕರ ಮುಖದಲ್ಲಿ ಮಂದಹಾಸವನ್ನ ತಾವು ಗಮನಿಸಬಹುದು. ಸೊ ಇದೊಂದು ಸಾರ್ಥಕ ಕ್ಷಣ. ಶಹಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂತಹ ಕಳ್ಳತನವಾಗಿರ್ತಕ್ಕಂತಹ ಆಭರಣಗಳು ಹಾಗೂ ನಾಣ್ಯಗಳನ್ನ ಏನು ಕದಿಮರು ದೋಚಿದ್ರು, ಅವುಗಳನ್ನ ಈಗ ಮೂಲ ಏನು ಮಾಲೀಕರಿದ್ದಾರೆ ಅವರಿಗೆ ಹಸ್ತಾಂತರಿಸುವಂತ ಒಂದು ಕೆಲಸಕ್ಕೆ ಬೆಳಗಾವಿ ನಗರ ಪೊಲೀಸರು ಸಜ್ಜಾಗಿರುವಂತದ್ದು. ಮಳೆ ಬಂದು ಈ ಹಸ್ತಾಂತರ ಕಾರ್ಯಕ್ರಮ ಸ್ವಲ್ಪ ಅಡ್ಡಿ ಆದ್ರೂ ಕೂಡ ಸೊ ಈಗ ದೃಶ್ಯಗಳು ನೋಡ್ತಾ ಇರಿ. ತಿಲಕವಾಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಆಗಿರತಕ್ಕಂತಹ ಕಳ್ಳತನವಾಗಿರತಕ್ಕಂತಹ ಏನು ಬಂಗಾರದ ಆಭರಣಗಳನ್ನ ತಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ. ಹಾಗೆಯೇ ಪಕ್ಕದಲ್ಲಿ ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂತಹ ಭೂಷಣ್ ಬೋರ್ಸೆರ್ ಅವರು ಗಟ್ಟಿ ಬಂಗಾರವನ್ನ ತಾವು ಗಮನಿಸ್ತಾ ಇದ್ರಿ. ಈ ಗಟ್ಟಿ ಬಂಗಾರ ಕಳ್ಳತನ ಆಗಿತ್ತು. ಸೊ ಆ ಪ್ರಕರಣವನ್ನ ಮೂಲ ಮಾಲೀಕರು ದಾಖಲಿಸಿದ್ರು. ಸೊ ಕೃತಜ್ಞತೆಯನ್ನ ಮೂಲ ಮಾಲೀಕರು ಪೊಲೀಸರಿಗೆ ಸಲ್ಲಿಸ್ತಾ ಇದ್ದಾರೆ. ಪ್ರತಿ ಪೊಲೀಸರಿಗೂ ಕೂಡ ಇದು ಸಾರ್ಥಕ ಕ್ಷಣ. ಯಾಕೆ ಅಂತಂದ್ರೆ ಪೊಲೀಸ್ ವ್ಯವಸ್ಥೆಯ ಮೇಲೆ ನಾಗರಿಕರು ನಂಬಿಕೆಯನ್ನ ಕಳೆದುಕೊಳ್ಳುವಂತಹ ಈ ಕಾಲದಲ್ಲಿ ಮುಖ್ಯವಾಗಿ ಅವುಗಳನ್ನ ರಿಕವರ್ ಮಾಡಿ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಬಹುದು, ಕ್ಯಾಂಪ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಒಂದು ಚಿನ್ನ ಕಳ್ಳತನ ಆಗಿತ್ತು. ಸೊ ಕಳ್ಳತನ ಆಗಿರತಕ್ಕಂತಹ ಚಿನ್ನವನ್ನ ಇಲ್ಲಿ
ರಿಕವರ್ ಮಾಡಿದ್ದಾರೆ. ದೊಡ್ಡ ದೊಡ್ಡ ಸರಗಳಿವೆ. ಸೊ ಎಲ್ಲವೂ ಕೂಡ ಮಾಲೀಕರು ಇಲ್ಲಿದ್ದಾರೆ. ಇವರದೇ ಏನು ಕಪ್ಪು ಬಟ್ಟೆಯನ್ನ ಧರಿಸ್ಕೊಂಡು ಟಿ ಶರ್ಟ್ ಹಾಕೊಂಡಿದಾರಲ್ಲ, ಇವರು ಒಬ್ಬರ ಮನೆಯಲ್ಲಿ ಎಷ್ಟು ಕಳ್ಳತನ ಆಗಿತ್ತು ಅಂತ ಹೇಳಿ ಈಗ ನಮಗೂ ಕೂಡ ವಿಷಯ ಗೊತ್ತಾಯ್ತು. ಸೊ ಲಕ್ಕಿ ಇವರು, ಯಾಕೆ ಅಂತಂದ್ರೆ ಇಷ್ಟು ಪ್ರಮಾಣದಲ್ಲಿ ಕಳೆದು ಹೋಗಿರತಕ್ಕಂತಹ ಆಭರಣಗಳು ಈಗ ಅವರ ಕೈ ಸೇರ್ತಾ ಇದೆ. ಸೊ ಅವರ ಮುಖದಲ್ಲಿ ಸಾರ್ಥಕತೆ ಕೂಡ ಕಾಣ್ತಾ ಇದೆ. ಮೋಷನ್ ಬೋಸ್ಟರ್ ನೋಡ್ತಾ ಇದ್ರಿ ಯಾವ ರೀತಿಯಾಗಿ 870 ಗ್ರಾಂ ಬಂಗಾರ ಕಳೆದು ಹೋಗಿತ್ತು. ಎಲ್ಲವೂ ಕೂಡ ಇದೇ ಮಾಲೀಕರದ್ದು. ಈಗ ಮಾಲೀಕರ ಕೈಗೆ ಆ ಬಂಗಾರ ಸಿಕ್ಕಿದೆ. ಉದ್ಯಮ ಭಾಗ ಠಾಣೆಯ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಕಳ್ಳತನವಾಗಿರ್ತಕ್ಕಂಥ ವಸ್ತುಗಳನ್ನ ತಾವು ನೋಡ್ತಾ ಇದ್ರಿ. ಮೊಬೈಲ್ಗಳನ್ನು ಕೂಡ ತಾವು ಬೆಳಗಾವಿ ವ್ಯಾಪ್ತಿಯಲ್ಲಿ ಮೊಬೈಲ್ ಅನ್ನ ಕಳೆದುಕೊಳ್ಳುವವರ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ. ಕಳೆದುಕೊಂಡಿರ್ತಕ್ಕಂಥ ಮೊಬೈಲ್ಗಳನ್ನು ಕೂಡ ಇಲ್ಲಿ ರಿಕವರ್ ಮಾಡಿ ಅವರ ಮೂಲ ಮಾಲೀಕರಿಗೆ ಹಸ್ತಾಂತರಿಸುವಂತಹ ಕೆಲಸಕ್ಕೆ ನಗರ ಪೊಲೀಸರು ಮುಂದಾಗಿರುವಂಥದ್ದು. ಸಾಕಷ್ಟು ಮೊಬೈಲ್ಗಳು ಇಲ್ಲಿರುವಂಥದ್ದು. ಸೊ ಇದು ಸದ್ಯಕ್ಕೆ ಬೆಳಗಾವಿಯ ಎಸ್ ಪಿ ಗ್ರೌಂಡ್ ನಲ್ಲಿ ಕಂಡುಬರತಕ್ಕಂತಹ ದೃಶ್ಯ. ಇದಷ್ಟೇ ಅಲ್ಲದೆ ದೃಶ್ಯಗಳಲ್ಲಿ ಕೂಡ ತಾವು ಗಮನಿಸಬಹುದು. ಆಗ್ಲೇ ಮಳೆ ಬರ್ತಾ ಇತ್ತು, ಹೀಗಾಗಿ ತಮಗೆ ಸರಿಯಾಗಿ ತೋರಿಸ್ಲಿಕ್ಕೆ ಆಗ್ಲಿಲ್ಲ. ಸೊ ಇಲ್ಲಿ ಸಾಕಷ್ಟು ಟೂ ವೀಲರ್ಗಳು ಕೂಡ ಇವೆ. ಟೂ ವೀಲರ್ಗಳು ಬೆಳಗಾವಿ ನಗರದಾದ್ಯಂತ ಇರುವಂತಹ ಏನು ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಕಳ್ಳತನ ಆಗಿತ್ತು, ಅದು ಮನೆ ಮುಂದೆ ನಿಲ್ಲಿಸಿದಾಗ ಆಗಿರ್ಬೋದು, ಅಥವಾ ಪಾರ್ಕಿಂಗ್ ನಲ್ಲಿ ನಿಲ್ಲಿಸಿದಾಗ ಆಗಿರಬಹುದು, ಕಳ್ಳತನ ಏನಾಗಿತ್ತು. ಸೊ ಆ ಕಳ್ಳತನ ಆಗಿರುವಂತಹ ವೆಹಿಕಲ್ ಗಳನ್ನ ಇಲ್ಲಿ ತಂದು ಪೊಲೀಸರು ಹಚ್ಚಿದ್ದಾರೆ. ಇವುಗಳನ್ನು ಕೂಡ ಈಗ ಏನು ಮೂಲ ಮಾಲೀಕರಿದ್ದಾರೆ ಆ ಮಾಲೀಕರಿಗೆ ಹಸ್ತಾಂತರಿಸುವಂತ ಕೆಲಸಕ್ಕೆ ಈಗ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಸೊ ಇಲ್ಲಿ ಗಮನಿಸಬಹುದು, ಕಾಕ್ತಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಕಳೆದು ಹೋಗಿರ್ತಕ್ಕಂಥ ಸ್ಕೂಟಿ ಇದು ಕೂಡ ಕಾಕ್ತಿ ಪೊಲೀಸ್ ಠಾಣೆ, ಇದು ಕೂಡ ಕಾಕ್ತಿ ಪೊಲೀಸ್ ಠಾಣೆ. ಸೊ ಲಕ್ಷಾಂತರ ಮೌಲ್ಯದ ಏನು ಆಭರಣ ಆಗಿರಬಹುದು, ದ್ವಿಚಕ್ರ ವಾಹನ ಆಗಿರ್ಬಹುದು, ಕಾರ್ಗಳಾಗಿರ್ಬಹುದು, ದೊಡ್ಡ ದೊಡ್ಡ ವೆಹಿಕಲ್ಗಳಾಗಿರ್ಬಹುದು, ಇದು ಮಾಳಮಾರುತಿ ಠಾಣಾ ವ್ಯಾಪ್ತಿಯಲ್ಲಿ ಕಳವಾಗಿರ್ತಕ್ಕಂತಹ ಸ್ಕೂಟಿ ಆಗಿದೆ. ಸೊ ಇಲ್ಲಿ ನೋಡ್ತಾ ಇದ್ರಿ, ಈ ಹುಂಡೈ ಕಾರ್ ಇದೆ. ಸೊ ಇದು ಕೂಡ ಕಳ್ಳತನ ಆಗಿತ್ತು. ಇದನ್ನು ಕೂಡ ಮೂಲ ಮಾಲೀಕರಿಗೆ ಒಪ್ಪಿಸುವಂತ ಕೆಲಸ ಆಗ್ತಾ ಇದೆ. ಸೊ ಅದಲ್ಲದೆ ಇಲ್ಲೂ ಕೂಡ ಗಮನಿಸ್ತಾ ಇದ್ರಿ, ಫಾರ್ಚುನರ್ ವೆಹಿಕಲ್ ಕೂಡ ಇದೆ, ಅದು ಕೂಡ ವೆಹಿಕಲ್ ಇದು. ಸೊ ಇಲ್ಲಿ MH ಗಾಡಿ ಕೂಡ ಇದೆ, MH09. ಸೊ ಸುಜುಕಿ ಕಂಪನಿಯ ಈ ಕ್ರೆಟಾ ಅನ್ಸುತ್ತೆ ಇದು. ಈ ಕ್ರೆಟಾ ಕಾರ್ ಕೂಡ ಕಳವಾಗಿತ್ತು. ಸೊ ಇಲ್ಲೂ ಕೂಡ ಗಮನಿಸ್ತಾ ಇದ್ರಿ. ಸೊ ನಿಜಕ್ಕೂ ಬೆಳಗಾವಿ ನಗರ ಪೊಲೀಸರ ಈ ಒಂದು ಕಾರ್ಯ ಸದ್ಯ ಜನಮೆಚ್ಚುಗೆಯನ್ನ ಪಡಿತಾ ಇದೆ. ಪೊಲೀಸರು ಅನ್ನೋ ನಿಟ್ಟಿನಲ್ಲಿ ನಾಗರಿಕರು ತೆಗೆದಿಟ್ಟಿರ್ತಾರೆ. ಆಭರಣ ಆಗಿರ್ಬೋದು, ಮಕ್ಕಳ ಮದುವೆಗೂ ಏನೋ ಮಾಡಿರ್ತಾರೆ. ಅಂತಹ ವಸ್ತುಗಳು ಕಾಣೆಯಾದಾಗ ಅಥವಾ ಕಳುವಾದಾಗ ಯಾರಿಗಾದ್ರೂ ಕೂಡ ಸಾಕಷ್ಟು ಹಿಂಸೆ ಆಗುತ್ತೆ, ತೊಂದರೆ ಆಗುತ್ತೆ, ಬೇಜಾರಾಗುತ್ತೆ. ಸೊ ಅವುಗಳು ಇವತ್ತು ಜನರ ಕೈ ಸೇರಿರುವಂತದ್ದು.
ಸೊ ಎಲ್ಲರೂ ಕೂಡ ನಗರ ಪೊಲೀಸ್ ಆಯುಕ್ತರು ಮತ್ತು ವಿವಿಧ ಠಾಣೆಗಳೇನಿದೆ ಆ ಠಾಣೆಗಳ ಪೊಲೀಸರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಇದಿಷ್ಟು ಬೆಳಗಾವಿಯಲ್ಲಿ ಕಂಡುಬರುತ್ತಿರುವಂತಹ ದೃಶ್ಯ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GBN 7.